ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಅಕ್ಕಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬೆಳಗಾವಿ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ನಿರಂತರ ಮಳೆಯಿಂದಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಹದ ಆತಂಕ ಶುರುವಾಗ್ಬಿಟ್ಟಿದೆ. ಜಿಲ್ಲೆಯಾದ್ಯಂತ ಸಪ್ತ ನದಿಗಳ ಭೋರ್ಗರಿತಾ ಇದ್ದಾವೆ. ವೇದಗಂಗಾ, ದೂದ್ಗಂಗಾ, ಘಟಪ್ರಭಾ, ಮಲಪ್ರಭಾ, ಕೃಷ್ಣೆ. ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಹ ಬಂದ್ರೆ ಮುಗಿಯುತ್ತೆ, ಎಲ್ಲ ಜಲ ದಿಗ್ಬಂಧನಕ್ಕೊಳಗಾಗ್ಬಿಡ್ತವೆ. ಶಾಲಾ ಕಾಲೇಜುಗಳಿಗೆ ಇವತ್ತು ಕೂಡ ರಜೆ ಘೋಷಣೆ ಮಾಡಿದರೆ, ನಿನ್ನೆ ಕೂಡ ಅನೌನ್ಸ್ ಮಾಡಿದ್ರು. ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದಾವೆ 7 ನದಿಗಳು ನೋಡಿ. ಕೃಷ್ಣಯ್ಯ ಉಪನದಿಗಳಿವೆಲ್ಲವೂ ಕೂಡ ಮಾರ್ಕಂಡ, ಹಿರಣ್ಯಕೇಶಿ ಒಳಹರಿವು ಹೆಚ್ಚಳಾಗ್ಬಿಟ್ಟಿದೆ. ಚಿಕ್ಕೋಡಿ ಉಪವಿಭಾಗದಲ್ಲಿ 9 ಕೆಳ ಹಂತದ ಸೇತುವೆಗಳು ಜಲಾವೃತ ಆಗಿದ್ದಾವೆ. ಬೆಳಗಾವಿ ಉಪವಿಭಾಗದಲ್ಲಿ ಘಟಪ್ರಭಾ, ಮಾರ್ಕಂಡೆಯ, ಹಿರಣ್ಯಕೇಶಿ, ಬಳ್ಳಾರಿ ನಾಲಾ ಒಳಹರಿವು ಹೆಚ್ಚಳಾಗಿದೆ. ಅತ್ತ ಬೈಲಹೊಂಗಲ ಉಪವಿಭಾಗದಲ್ಲಿ ಮಲಪ್ರಭಾ ಒಳಹರಿವು ಹೆಚ್ಚಳಾಗಿದೆ. ಕೊಯ್ನಾ, ವಾರಣಾ ಜಲಾಶಯದಿಂದ ಕೃಷ್ಣಾ ನದಿಗೆ ನೀರು ಬಿಡುಗಡೆ ಮಾಡಿದ್ದಾರೆ. ಕೊಯ್ನಾದಿಂದ 90,000 ಕ್ಯೂಸೆಕ್ಸು, ವಾರಣಾದಿಂದ 40,000 ಕ್ಯೂಸೆಕ್ಸ್ ಬಿಡುಗಡೆ ಮಾಡಿದ್ದಾರೆ. ಮಧ್ಯಾಹ್ನದ ವೇಳೆ 1,50,000 ಕ್ಯೂಸೆಕ್ಸ್ ದಾಟುವ ಸಾಧ್ಯತೆಗಳಿದ್ದಾವೆ. ಇನ್ನು ಘಟಪ್ರಭಾ ನದಿಯ ಹಿಡ್ಕಲ್ ಡ್ಯಾಂನಿಂದ 50,000 ಕ್ಯೂಸೆಕ್ಸ್ ಬಿಡುಗಡೆ ಮಾಡಿದ್ದಾರೆ. ಗೋಕಾಕ್, ಮೂಡಲಗಿ ತಾಲೂಕಿನಲ್ಲಿ ಪ್ರವಾಹದ ಆತಂಕ ಶುರುವಾಗಿದೆ. ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರೋಕೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅಂದರೆ ಸಪ್ತ ನದಿಗಳೀಗ ಭೋರ್ಗರಿತಾ ಇರೋದ್ರಿಂದಾಗಿ ಕೆಳಹಂತದ ಸೇತುವೆಗಳು ಕೂಡ ಮುಳುಗಡೆಯಾಗಿದೆ. ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಶ್ರೀಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಧರ್, ನೋಡ್ತಾ ಇದ್ದೀವಿ ಬೆಳಗಾವಿಯ ಮಳೆಯ ಅವಾಂತರಗಳನ್ನು. ಇವತ್ತೇನೆಲ್ಲ ಸಮಸ್ಯೆಗಳು ಸೃಷ್ಟಿಯಾಯಿತು, ಸಪ್ತ ನದಿಗಳ ಆರ್ಭಟ ಹೇಗಿದೆ, ಅದರ ಜೊತೆಗೆ ಗ್ರಾಮೀಣ ಭಾಗದಲ್ಲಿನ ಪ್ರದೇಶಗಳ ಜನರ ಆತಂಕ ಹೇಗಿದೆ ಅನ್ನೋದು. ಪ್ರಭು, ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಮಳೆ ಸುರಿತಿರ್ತಕ್ಕಂಥ ಕಾರಣಕ್ಕಾಗಿ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ನಿರಂತರವಾಗಿ ಕಳೆದ 3 ದಿನಗಳಿಂದ ಮಳೆ ಆಗಿದ್ದರಿಂದ ಈಗ ಬೆಳಗಾವಿ ಜಿಲ್ಲೆ ಸಂಪೂರ್ಣವಾಗಿ ಜನರು ತತ್ತರಿಸಿ ಹೋಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಬೆಳಗಾವಿ ಜಿಲ್ಲೆ ಸಪ್ತ ನದಿಗಳು ಈಗ ಉಕ್ಕಿ ಹರಿತಾ ಇದ್ದಾವೆ. ಅದರಲ್ಲೂ ಕೂಡ ಏನು ಕೃಷ್ಣ, ಮಲಪ್ರಭಾ, ಘಟಪ್ರಭಾ, ಹಿರಣ್ಯಕೇಶಿ, ಮಾರ್ಕಂಡೇಯ ಇವೆಲ್ಲ ನದಿಗಳು ಕೂಡ ಈಗ ಏನಂದ್ರೆ ವೇದಗಂಗಾ, ದೂದ್ಗಂಗಾ ಇವೆಲ್ಲವೂ ಕೂಡ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದಾವೆ ಪ್ರಭು. ಹಾಗಾಗಿ ಈಗ ಏನು ಪ್ರವಾಹದ ಆತಂಕ ಈಗ ಗೋಕಾಕ್ ಮತ್ತು ಮೂಡಲಗಿ ತಾಲೂಕದಲ್ಲಿ ಈಗಾಗಲೇ ಆ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ನಿನ್ನೆ ರಾತ್ರಿ ಸುರಿದಂಥ ಧಾರಾಕಾರ ಮಳೆಯಿಂದ ಏನು ರಾಮದುರ್ಗ ಪಟ್ಟಣದಲ್ಲಿ ಮನೆಯ ಮೇಲ್ಛಾವಣಿ ಕುಸಿದು ವ್ಯಕ್ತಿಯೊಬ್ಬ ಮೃತಪಟ್ಟಿದ್ದಾನೆ. ಅಂದ್ರೆ 24 ಗಂಟೆಯಲ್ಲಿ ಇಬ್ಬರು ಒಂದು ಮೃತಪಟ್ಟಿರ್ತಕ್ಕಂಥದ್ದು. ಮೊನ್ನೆ ಇದೇ ರೀತಿ ಮಳೆಯಾಗಿ ಗೋಕಾಕ್ನಲ್ಲಿ ಒಬ್ಬ ಮಹಿಳೆ ಮೃತಪಟ್ಟಿದ್ಲು. ಇವತ್ತು ಏನಂದ್ರೆ ಪ್ರಮುಖವಾಗಿ ಒಬ್ಬ ವ್ಯಕ್ತಿಯೊಬ್ಬ ಮೃತಪಟ್ಟಿದ್ದಾನೆ. ಜೊತೆಗೆ ಇನ್ನೊಂದು ಕಡೆ ಏನಂದ್ರೆ ಘಟಪ್ರಭಾ ನದಿಯ ಒಳಹರಿವು ಹೆಚ್ಚಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತು ಹಿಡ್ಕಲ್ ಜಲಾಶಯದಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಹೊರಗೆ ಬಿಟ್ಟಿದ್ರಿಂದ ಗೋಕಾಕ್ ಮತ್ತು ಮೂಡಲ್ಗಿ ಜನರು ತತ್ತರಿಸಿ ಹೋಗಿದ್ದಾರೆ. ಈಗಾಗಲೇ ಗೋಕಾಕ್ ನಗರ ಪ್ರದೇಶದಲ್ಲಿ ಬರ್ತಕ್ಕಂಥ ಕೆಲವೊಂದಿಷ್ಟು ಏನು ಓಣಿಗಳಿಗೆ ನೀರು ನುಗ್ಗಿದ್ರೆ, ಮತ್ತೊಂದು ಕಡೆ ಗೋಕಾಕ್ ಹೊರವಲಯದಲ್ಲಿ ಬರ್ತಕ್ಕಂಥ ಕೆಲವೊಂದಿಷ್ಟು ಹಳ್ಳಿಗಳಾಗಿರ್ಬೋದು ಮತ್ತು ಮೂಡಲ್ಗಿ ತಾಲೂಕಿನ ಘಟಪ್ರಭಾ ನದಿಯ ಬಲದಂಡೆ, ಎಡದಂಡೆಯಲ್ಲಿ ಬರ್ತಕ್ಕಂಥ ಸಾವಿರಾರು ಎಕರೆ ಪ್ರದೇಶ ಜಮೀನಲ್ಲಿ ನೀರು ನುಗ್ಗಿರ್ತಕ್ಕಂಥದ್ದು. ಪ್ರಭು, ನಾನು ನಿಮಗೆ ದೃಶ್ಯಗಳು ತೋರಿಸ್ತಾ ಇದ್ದೀನಿ. ಈಗ ನಾವು ಘಟಪ್ರಭಾ ನದಿಯ ಏನು ದಡದಲ್ಲಿರ್ತಕ್ಕಂಥ ತೋಟಗಳಲ್ಲಿ ಅಂದ್ರೆ ಕಬ್ಬು, ಸೂರ್ಯಪಾನ ಸೇರಿದಂತೆ ಮೆಕ್ಕೆಜೋಳ, ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾರೆ. ಈ ಒಂದು ಬೆಳೆ ಬೆಳೆಯುವಂಥ ಸಂಪೂರ್ಣವಾಗಿ ಸಾವಿರಾರು ಎಕರೆ ಪ್ರದೇಶದಲ್ಲಿ ಈಗ ನೀರು ನುಗ್ಗಿರ್ತಕ್ಕಂಥದ್ದು. ಇದರಿಂದ ಏನು ಕೈಯಿಂದ ಸಾಲ ಸೋಲ ಮಾಡಿ ಬೆಳೆದಂಥ ರೈತ ಈಗ ತತ್ತರಿಸಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಜೊತೆಗೆ ಕೃಷ್ಣಾ ನದಿಯ ಒಳಹರಿವು ಹೆಚ್ಚಾಗಿದೆ ಪ್ರಭು. ಕೃಷ್ಣಾ ನದಿಯ ಒಳಹರಿವು ಹೆಚ್ಚಾಗಿರ್ತಕ್ಕಂಥ ಕಾರಣಕ್ಕಾಗಿ ಪ್ರಭು ಈಗಾಗಲೇ ಏನಂದ್ರೆ ಚಿಕ್ಕೋಡಿ ಉಪವಿಭಾಗದಲ್ಲಿ ಸಾಕಷ್ಟು ಒಂದು ಆತಂಕ ಸೃಷ್ಟಿಯಾಗಿದೆ. ಜೊತೆಗೆ ಕೃಷ್ಣ ಮತ್ತು ವೇದಗಂಗಾ, ದೂದ್ಗಂಗಾ ನದಿ ಪಾತ್ರದಲ್ಲಿ ಬರ್ತಕ್ಕಂಥ ಅನೇಕ ದೇವಸ್ಥಾನಗಳು ಮುಳುಗಡೆಯಾಗಿದ್ದಾವೆ. ಅದರಲ್ಲೂ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಮಧ್ಯದಲ್ಲಿರ್ತಕ್ಕಂಥ ದತ್ತ ಮಂದಿರ ಏನಿದೆ, ನರಸಿಂಹವಾಡಿಯ ದತ್ತ ಮಂದಿರ, ಅಲ್ಲಿ ಕೂಡ ನೀರು ನುಗ್ಗಿರ್ತಕ್ಕಂಥ ಹಿನ್ನೆಲೆ ಅದು ಕೂಡ ನೀರಿನ ಜಲಾವೃತಗೊಂಡಿದೆ ಅಂತ ಹೇಳ್ಬೋದು. ಈಗ ಕೃಷ್ಣಾ ನದಿಯ ಒಳಹರಿವು 1,50,000 ಕ್ಯೂಸೆಕ್ಸ್ನಷ್ಟು ಈಗ ತಲುಪಿರ್ತಕ್ಕಂಥದ್ದು. ಈಗ ಯಾಕಂದ್ರೆ ಮಹಾರಾಷ್ಟ್ರದ ಬಹುತೇಕ ಜಲಾಶಯಗಳು ಭರ್ತಿಯಾಗಿದ್ದಾವೆ. ಜೊತೆಗೆ ಬೆಳಗಾವಿ ಜಿಲ್ಲೆಯ ಬಹುತೇಕ ಜಲಾಶಯಗಳು ಭರ್ತಿಯಾಗಿರ್ತಕ್ಕಂಥದ್ದು. ಒಂದ್ ಕಡೆ ಮಳೆ ನೀರಿನ ಒಳಹರಿವು ಜೊತೆಗೆ ಜಲಾಶಯಗಳಿಂದ ನೀರು ಬಿಡುಗಡೆ ಮಾಡ್ತಿರ್ತಕ್ಕಂಥ ಕಾರಣಕ್ಕಾಗಿ ಪ್ರವಾಹದ ಆತಂಕ ಈಗ ಸೃಷ್ಟಿಯಾಗಿದೆ. ಸದ್ಯ ಈಗ ಘಟಪ್ರಭಾದ ಆರ್ಭಟಕ್ಕೆ ಗೋಕಾಕ್ ಮತ್ತು ಮೂಡಲ್ಗಿ ಜನರು ತತ್ತರಿಸಿ ಹೋಗಿದ್ದಾರೆ. ಪ್ರಭು, ನಾನು ನಿಮಗೆ ಏನು ಘಟಪ್ರಭಾ ಆರ್ಭಟದಿಂದ ಯಾವ ರೀತಿ ರೈತರ ಸಮಸ್ಯೆ ಆಗಿದೆ ಕೂಡ ಮಾತಾಡ್ತೀನಿ. ಸರ್, ಯಾವ ರೀತಿ ಒಂದು ಘಟಪ್ರಭಾ ಪ್ರವಾಹದ ಆತಂಕ ಈಗ? ಸರ್, ಇವತ್ತಿಗೆ ಇದು 7 ವರ್ಷ ಆತ್ರಿ. 1 ವರ್ಷ ಆದ್ರೆ ನಾವು ತಡ್ಕೋಬಹುದ್ರಿ. ಈ ರೀತಿ ಬೆಳೆ ಹಾನಿ ಆಗಿ ಹೊಂಟಾವ್ರಿ. ಮತ್ತು ಸರ್ಕಾರದಿಂದ ಯಾವ ಹಾನಿ ಕೊಡ್ತನು, ಅದನ್ನು ಕೊಡ್ತನು, ಬೆಳೆ ಪರಿಹಾರ ಕೊಡ್ತನು ಅಂತ ಹೇಳ್ತಾರೆ ರೀ. ನಮಗೊಮ್ಮೆ ಪರ್ಮಿಂಟನ್ನು ಪರಿಹಾರ ಕೊಡಲಿ ಅವ್ರದ್ದು ಏನು ಐತಿ. ಈ ಹೊಳಿ ದಂಡೆ ಅವ್ರಿಗೆ ಭಾಳ ತೊಂದರೆ ಆಗತ್ತೈತ್ರಿ. ಈಗ ನಮ್ಮ ಹುಡುಗರು ವಯಸ್ಸಿಗೆ ಬಂದವ್ರಿ, ಮಕ್ಕಳಿಗೆ ನಮಗೆ ಹೆಣ್ಣು ಕೊಡವಾರ. ಹೊಳಿ ದಂಡೆ ಅವ್ರ ಆಯ್ತು ಹೋಗಿ ಹೊಳಿ ಬರ್ತೈತಿ, ಏನು ಬೆಳಿತೀರಿ ನೀವು, ಹಿಂಗೆ ಪ್ರತಿಯೊಬ್ಬರು ಅಂತಾರೆ. ಅದಕ್ಕಾಗಿ ನಮಗೆ ಪರ್ಮಿಂಟನ್ನು ಸರ್ಕಾರ ಒಂದು ಪರಿಹಾರ ಕೊಟ್ಟು ನಮ್ಮನ್ನ ಇಲ್ಲಿಂದ ಇದನ್ನು ಮಾಡಲ್ರಿ ಅವ್ರು.
ಪ್ರಭು ಇದು ಒಂದಾದ್ರೆ ಮತ್ತೊಂದು ಕಡೆ ಏನಂದ್ರೆ ಈಗಾಗಲೇ ಘಟಪ್ರಭಾ ಮಲಪ್ರಭಾ ಮತ್ತು ಕೃಷ್ಣಾ ನದಿಯಿಂದ ಸಾಕಷ್ಟು ಈಗ ಸೇತುವೆಗಳು ಈಗಾಗಲೇ ಜಲಾವೃತಗೊಂಡಿದ್ದಾವೆ. ಜೊತೆಗೆ ಏನು ಸ್ವತಃ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪಂಚಾಯತ್ ಸಿಒ ಸ್ವತಃ ಇವತ್ತು ಅವರು ಕೂಡ ಫೀಲ್ಡ್ಗಳಿದ್ದರು. ಜೊತೆಗೆ ಏನು ಪ್ರಮುಖವಾಗಿ ಗೋಕಾಕ್ನ ಹೊರವಲಯದಲ್ಲಿರ್ತಕ್ಕಂಥ ಲೋಳ್ಸೂರ್ ಸೇತುವೆ ಏನು ಸಂಪೂರ್ಣವಾಗಿ ಈಗ ಏನು ಮುಳುಗಡೆಯಾಗಿದೆ. ಯಾಕಂದ್ರೆ ಘಟಪ್ರಭಾ ನದಿ ಒಳಹರಿವು 60,000 ಕ್ಯೂಸೆಕ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜಡ್ಜ್ ಅಂಬೋಟಿಯ ಏನು ರಾಜ್ಯ ಹೆದ್ದಾರಿ ಇದೆ, ಹೆದ್ದಾರಿ ಕೂಡ ಸಂಪೂರ್ಣವಾಗಿ ಬಂದಾಗಿರ್ತಕ್ಕಂಥ, ಜೊತೆಗೆ ಕುರ್ಚಿ ಮತ್ತು ಮಿರಾಜ್ ಮಧ್ಯೆ ಇರತಕ್ಕಂಥ ರಾಜ್ಯ ಹೆದ್ದಾರಿ ಕೂಡ ಸಂಪೂರ್ಣವಾಗಿ ಬಂದಾಗಿರ್ತಕ್ಕಂಥದ್ದು. ಇದೇ ರೀತಿ ಮಳೆ ಮುಂದುವರೆದರೆ ಖಂಡಿತವಾಗಿ ಈ ಒಂದು ಪ್ರವಾಹದ ಆತಂಕ ಇನ್ನೂ ಹೆಚ್ಚಾಗಲಿದೆ. ಅದರಲ್ಲೂ ಈಗ ಮೊದಲ ಹಂತವಾಗಿ ಈಗ ಘಟಪ್ರಭಾ ನದಿಯ ಆರ್ಭಟದಿಂದ ಈಗ ಏನು ಗೋಕಾಕ್ ಮತ್ತು ಮೂಡಲಗಿರಿ ಜನರು